ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಅಶ್ವಿನಿ ಅವ್ರು ಹೇಳ್ತಾ ಇದ್ರು, ಗಿಲ್ಲಿ 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 ಏನೇನು ದಬ್ಬಾಕಿದ್ಯಾ ಇಲ್ಲಿ, ಗಿಲ್ಲಿ ಈಗ ದಬ್ಬಾಕ್ತಿದ್ದಾನೆ ಅಶ್ವಿನಿ ಅವ್ರ ಮೇಲೆ, ಪ್ಲೇಟು ಸೌಟು ಎಲ್ಲ. ಅವ್ನ ಕ್ಯಾಪ್ಟನ್ಸಿನ ಯಾರಿಗೂ ಈ ತಲೆನೇ ಓಡಿರಲಿಲ್ಲ. ಆ್ಯಕ್ಚುಲಿ ಅವನು ಎಷ್ಟೊಂದು ಸಲ ಕೆಲಸ ಮಾಡಿರಲಿಲ್ಲ ಬೇರೆಯವ್ರ ಕ್ಯಾಪ್ಟನ್ಸಿನಿ, ಬಟ್ ಬೇರೆಯವ್ರ ಕ್ಯಾಪ್ಟನ್ ಆದ್ರಿಗೆ ಯಾರಿಗೂ ಇಷ್ಟು ತಲೆ ಒಳ್ದಿರಲಿಲ್ಲ. ಬಟ್ ಅವ್ನು ಹೆಂಗೆ ಅವ್ನ ಕೆಲಸ ಮಾಡಿಸ್ಕೊಳ್ತಿದ್ದಾನೆ ಅಂದರೆ, ಅವ್ನ ಕ್ಯಾಪ್ಟನಾಗಿ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾನೆ ಅಂತ ನನಗನ್ನಿಸ್ತಿದೆ. ಇನ್ಮೇಲೆ ಆಗ್ತಾರಲ್ಲ ಕ್ಯಾಪ್ಟನು, ಇವನಿಂದರ ಕೆಲಸ ಮಾಡಲಿಲ್ಲ ಅಂದರೆ ಇವರು ಇನ್ಮೇಲೆ ಅದೇ ಸ್ಟಾರ್ಟ್ ಮಾಡ್ತಾರೆ ಬೇರೆ ಕ್ಯಾಪ್ಟನ್ ಆದಾಗ. ಬಟ್ ಇಷ್ಟವರೆಗೂ ಯಾರಿಗೂ ಈ ತಲೆ ಹೊಡೆದಿರ್ಲಿಲ್ವಲ್ಲ, ನನಗೆ ಅದೇ ಬೇಜಾರಾಗ್ತಿರೋದು. ಏನಾಗಿದೆ ಅಂತ ಈಗ ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲಿಗೆ ಮಾಡೂರು ಎಲಿಮಿನೇಷನ್ ಆಗುತ್ತಲ್ಲ, ಎಲಿಮಿನೇಷನ್ ಆದಮೇಲೆ ಈ ಜಗಳಗಳು ಸ್ಟಾರ್ಟ್ ಆಗಿರೋದು. ಎಲಿಮಿನೇಷನ್ ಆಗಿದೆ, ಅಶ್ವಿನಿ ಅವರು ರಕ್ಷಿತಾಗೆ ಇನ್ನೊಬ್ಬರು ಕಿಚನ್ ಡಿಪಾರ್ಟ್ಮೆಂಟ್ಗೆ ಹಾಕಿರ್ತಾನೆ ಗಿಲ್ಲಿ. ಅಂದರೆ ಅವ್ರು ಕ್ಲೀನ್ ಮಾಡಬೇಕಾಗಿರುತ್ತೆ, ಎಲ್ಲ ಊಟ ತಿಂದು ಎಲ್ಲ ಅಲ್ಲೇ ಎಲ್ಲ ಬಿಟ್ಬಿಟ್ಟಿರ್ತಾರೆ. ಇವರು ಗೆಸ್ಟ್ಗಳೆಲ್ಲ ಬಂದಿರ್ತಾರಲ್ಲ, ಅವ್ರಿಗೂ ಸ್ವಲ್ಪ ಊಟ ಅಡುಗೆ ಎಲ್ಲ ಮಾಡಿ ಕಾಫಿ ಗೀಫಿ ಎಲ್ಲ ಕೊಟ್ಟು ತುಂಬ ಗಲೀಜಾಗಿರುತ್ತೆ ಕಿಚನ್ನು. ಸೊ ಅದಕ್ಕೋಸ್ಕರ ಗಿಲ್ಲಿ ಹೇಳ್ತಾನೆ, ಈಗಲೆಲ್ಲ ಕ್ಲೀನ್ ಮಾಡಿ ಇಕ್ಬಿಡಿ ಅಂತ, ನೈಟ್ ಮಲಗೋಕ್ಕಿಂತ ಮುಂಚೆ ಕ್ಲೀನ್ ಎಲ್ಲ ಮಾಡಿಬಿಡಿ, ಬೆಳಗ್ಗೆ ಈಸಿ ಆಗುತ್ತೆ ಅಂತ ಗಿಲ್ಲಿ ಹೇಳ್ತಾನೆ. ಅದಕ್ಕೆ ರಕ್ಷಿತಾ ಎಲ್ಲ ಒಪ್ಕೊಳ್ತಾರೆ. ಬಟ್ ಅಶ್ವಿನಿ ಅವರು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇರೋದಕ್ಕೆ ಕಾರಣ ಅವ್ರು ಒಪ್ಕೊಂಡಿರೋದಿಲ್ಲ. ಅದಕ್ಕೆ ರಕ್ಷಿತಾ ಹೋಗಿ ಅಶ್ವಿನಿ ಮೇಡಮ್ಗೆ ಒಂದ್ಸಲ ಹೇಳಿ ಅವ್ರು ಒಪ್ಕೊಂಡಿಲ್ಲ, ಅವ್ರು ಹೆಂಗೋ ಬೆಳಗ್ಗೆ ಮಾಡ್ತೀನಿ ನಿಂತಿದ್ರು ಅಂತ ಹೇಳ್ತಾಳೆ. ಅದಕ್ಕೆ ಗಿಲ್ಲಿ ಬಾತ್ರೂಮ್ ಏರಿಯಾಗೆ ಬರ್ತಾನೆ. ಅವರು ಫೇಸ್ ವಾಶ್ ಮಾಡ್ತಿರ್ತಾರೆ ಅಶ್ವಿನಿ ಅವರು. ಮೇಡಮ್ ಹೋಗಿ ಬನ್ನಿ ಕಿಚನ್ ಕ್ಲೀನ್ ಮಾಡಿ, ಇವಾಗಲೇ ಕಿಚನ್ ಕ್ಲೀನ್ ಮಾಡಿಬಿಡಿ, ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾನೆ. ಆಗ ಅಶ್ವಿನಿ ಅವ್ರು ಹೇಳ್ತಾರೆ, ಈಗ ಆಗಲ್ಲ ಕೊಡೋದು, ನಾನು ಬೆಳಗ್ಗೆ ಎದ್ದು ಮಾಡ್ತೀನಿ, ನನಗೆ ಈಗ ಸುಸ್ತಾಗಿದೆ ಅಂತ ಅಶ್ವಿನಿ ಅವ್ರು ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಹೇಳ್ತಿದ್ದಾನೆ, ಏನು ಹಾರೆಕೋಲ್ ತೊಗೊಂಡು ಅಗ್ಗಕ್ಕೆ ಹೋಗಿದ್ರಾ, ಏನು ಸುಸ್ತಾಗಕ್ಕೆ ನೀವು, ಏನು ಕೆಲಸ ಮಾಡಿದ್ದೀರಾ ಅಂತ ಸುಸ್ತಾಗಿದೆ ಅಂತ ಗಿಲ್ಲಿ ಕೇಳ್ತಿದ್ದಾನೆ. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ, ನೀನು ಜೋರಾಗೆಲ್ಲ ಕಿರ್ಚಿ ಹೇಳ್ಬೇಡ ಅಂತ ಗಿಲ್ಲಿ ಅವ್ರು ಹೇಳ್ತಿದ್ದಾರೆ. ನೀವು ಮಾಡಲಿಲ್ಲ ಅಂದರೆ ನಾನು ಜೋರಾಗಿ ಕಿರ್ಚಿ ಹೇಳೋದು ಅಂತ ಗಿಲ್ಲಿ ಹೇಳ್ತಿದ್ದಾನೆ. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ, ನೀನು ಕ್ಯಾಪ್ಟನ್ ಆಗಿರೋದಕ್ಕೆ ಎರಡು ಕೊಂಬಿದ್ಯಾ ಅಂತ ಗಿಲ್ಲಿ ಹೇಳ್ತಿರೋದಕ್ಕೆ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ, ನಿಂಗೆ ಕ್ಯಾಪ್ಟನ್ ಆಗಿರೋದಕ್ಕೆ ಏನು ಎರಡು ಕೊಂಬಿದ್ಯಾ ಅಂತ. ಅದಕ್ಕೆ ಗಿಲ್ಲಿ ಹೇಳ್ತಿದ್ದಾನೆ, ನಿಂಗೆ ತಾಕತ್ತಿದ್ರೆ ಕ್ಯಾಪ್ಟನ್ ಆಗಿ ತೋರ್ಸಮ್ಮೋ ಅಂತ ಗಿಲ್ಲಿ ಹೇಳ್ತಿದ್ದಾನೆ. ಅದಕ್ಕೆ ಹೋಗಮ್ಮೋ ಗೀಗಮ್ಮ ಅಂತೆಲ್ಲ ಅನ್ಬೇಡ, ಯಾರಿಗೆ ಹೇಳ್ತಿದ್ಯಾ ಅಂತ ಅಶ್ವಿನಿ ಅವ್ರು ಎದ್ಬಿಟ್ಟಿದ್ದಾರೆ. ಮೊದಲೇ ಕಾವೇ ಹೇಳಿದ್ಲಿಲ್ಲ ಹೋಗಮ್ಮ ಅಂತ, ಅದಕ್ಕೆ ಇವನು ತೋರ್ಸಮ್ಮೋ ಅಂತ ಹೇಳಿದ್ಕೆ ನೀನು ಯಾರಿಗೆ ಹೇಳ್ತಿದ್ಯಾ ಹೋಗಮ್ಮ ಗೀಗಮ್ಮ ಅಂತ ಅಂತ ಇಲ್ಲಿ ಕೇಳ್ತಿದ್ದಾರೆ. ಅದಕ್ಕೆ ಗಿಲ್ಲಿ ಹೇಳ್ತಿದ್ದಾನೆ, ನಿನಗೆ ಹೇಳ್ತಿರೋದು ಅಂತ ಗಿಲ್ಲಿ ಹೇಳ್ತಿದ್ದಾನೆ. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ, ನೀನು ತಾನು ಅಂತೆಲ್ಲ ನನ್ನ ಹತ್ರ ಮಾತಾಡೋದು ಇಟ್ಕೋಬೇಡ, ನೀನು ಸರಿ ಇರೋದಿಲ್ಲ ಅಂತ ಅಶ್ವಿನಿ ಅವ್ರಿಗೆ ಇಲ್ಲಿಗೆ ವಾರ್ನಿಂಗ್ ಮಾಡ್ತಿದ್ದಾರೆ. ನೀನು ಕೆಲಸ ಮಾಡಲಿಲ್ಲ ಅಂದರೆ ನಾನು ಹಿಂಗೆ ಮಾತಾಡೋದು, ನಾನು ಕ್ಯಾಪ್ಟನ್ ಆಗಿದ್ದೀನಿ, ನನ್ನ ಕ್ಯಾಪ್ಟನ್ಸಿಲಿ ಹಿಂಗೆ ನಾನು ಇರೋದು ಅಂತ ಗಿಲ್ಲಿ ಕೂಡ ಹೇಳ್ತಿದ್ದಾನೆ. ಅದಕ್ಕೆ ಅಶ್ವಿನಿ ಅವ್ರು ಮಾತ್ರ, ನಾನು ಮಾಡೋದೇ ಇಲ್ಲ ಕೆಲಸ, ಅದೇನು ಮಾಡ್ಕೊಳ್ಳೋದು ಅಂತ ಗಿಲ್ಲಿಗೆ ಹೇಳಿದ್ದಾರೆ. ಅದಕ್ಕೆ ಗಿಲ್ಲಿ ಹೇಳಿದ್ದಾನೆ, ನೀನು ಕೆಲಸ ಮಾಡ್ದಳೆ ಅದು ಹೆಂಗೆ ಇವತ್ತು ನೈಟ್ ನಿದ್ದೆ ಮಾಡಿಬಿಡ್ತೀಯ, ನಾನು ನೋಡ್ಬಿಡ್ತೀನಿ ಅಂತ ಗಿಲ್ಲಿನೂ ಚಾಲೆಂಜ್ ಮಾಡಿದ್ದಾನೆ. ಈಗ ನೈಟ್ ಆಗಿದೆ, ಅಶ್ವಿನಿ ಅವರು ಬ್ರೆಡ್ಶೀಟ್ ಗುಬ್ರ ಹಾಕೊಂಡು ಮಲ್ಕೊಂಡಿದ್ದಾರೆ, ಲೈಟ್ ಕೂಡ ಆಫ್ ಆಗಿದೆ. ಗಿಲ್ಲಿ ಎದ್ಬಿಟ್ಟೋಗಿದ್ದಾನೆ, ತಟ್ಟೆ ಮತ್ತು ಪ್ಲೇಟ್ ಇಟ್ಕೊಂಡೋಗಿ ಮೇಡಮ್ ತಟ್ಟೆ ಹಾಕೊಂಡು ಬಾರಿಸ್ತಿದ್ದಾನೆ, ಒಳ್ಳೆ ಜಾಗಟೆ ಬಾರಿಸ್ದಂಗೆ. ಅದ್ಭುತವಾಗಿದೆ ಇವತ್ತಿನ ಎಪಿಸೋಡ್ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ, ಗಿಲ್ಲಿ ಕ್ಯಾಪ್ಟನ್ಸಿಲಿ ಚೆನ್ನಾಗಿ ನಡೀತೆ. ಅಶ್ವಿನಿ ಅವ್ರು ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಅವ್ರ ಅಮ್ಮ ಹೇಳಿದ್ರು, ಅಶ್ವಿನಿ ಅವ್ರ ಅಮ್ಮ ಗಿಲ್ಲಿಗೆ ಕ್ಯಾಪ್ಟನ್ಸಿ ಫೋಟೋ ಇದಕ್ಕೆ ಹಾಕ್ಬೇಕಾದ್ರೆ, ಬೋರ್ಡ್ಗೆ ಹಾಕ್ಬೇಕಾದ್ರೆ, ನನಗೆ ಗಿಲ್ಲಿ ಬೇರೆ ಹತ್ರ ಎಲ್ಲ ಹೆಂಗೆ ಕೆಲಸ ಮಾಡಿಸ್ತಾನೆ ಅಂತ ನೋಡೋ ಆಸೆ ಅಂತ. ಸೊ ಇದೊಂದು ಚಾಲೆಂಜಾಗಿ ತೊಗೊಂಡಿದ್ದಾರೆ ಅಶ್ವಿನಿ ಅವರು. ನಮ್ಮ ಹತ್ರ ಹೆಂಗೆ ಮಾಡಿಸ್ತಾನೆ ನಾನು ನೋಡೋಣ ಅಂತ ತೊಗೊಂಡಿದ್ದಾರೆ. ಬಟ್ ಇವ್ನು ಪ್ರಳಯ ಅಂತಕ್ಕ, ಇವ್ನು ಹೆಂಗೆ ಮಾಡಿಸ್ಕೋಬೇಕೋ ಮಾಡಿಸ್ಕೊಳ್ತಾನೆ. ಇವನು ತುಂಬ ಬುದ್ಧಿವಂತ, ನೋಡುವ ಹೆಂಗೆ ಮಾಡ್ತಾರೆ ಅದು, ಅಥವಾ ಇವನೇ ಅಂದರೆ ಕೊಡೋ ಟಾರ್ಚರ್ಗೆ ಅಶ್ವಿನಿ ಅವ್ರು ಎದ್ದು ಮಾಡಿದ್ರು ಹೇಳೋಕ್ಕಾಗಲ್ಲ. ಅಥವಾ ಬಡ್ಕೊಂಡ್ರೆ ನೀನೇ ಬಡ್ಕೊಂಡ್ರೆ, ನಿನಗೂ ಇಲ್ಲ ನನಗೂ ನಿದ್ದೆ ಇಲ್ಲ, ಇಬ್ಬರು ಕೂತ್ಕೊಳ್ಳೋ ಅಂತ ಅವರು ಇಬ್ಬರು ಕೂತ್ಕೊಂಡ್ರು. ಏನಾಗುತ್ತೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಮುಂದೆ. ಇವ್ರಿಗೆ ತಟ್ಟೋದ್ರಿಂದ ಬೇರೆಯವ್ರಿಗೆ ಮಲಗಿರ್ತಾರಲ್ಲ ಅವ್ರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಹೆಂಗಿದ್ರು ಯಾರಿಗೂ ನಿದ್ದೆ ಇಲ್ಲ, ಸುಮ್ಮನೆ ಆರಾಮಾಗಿ ಮಲ್ಕೊಳ್ಳೋಣ ಅಂತ ಅವರು ಕೂತ್ಕೊಳ್ತಾರೆ ಎದ್ದು. ಏನು ನಾನು ಒಬ್ಳಿಗೆ ಡಿಸ್ಟರ್ಬ್ ಆಗ್ತಾಯಿಲ್ಲ ತಟ್ಟೆ ಸೌಂಡಿಂದ, ಬೇರೆಯವ್ರಿಗೂ ಡಿಸ್ಟರ್ಬ್ ಆಗ್ತದೆ, ಅವ್ರಿಗೂ ನಿದ್ದೆ ಹೋಗುತ್ತೆ ಅಂತ ಅಶ್ವಿನಿ ಅವರು ಇದನ್ನ ಚಾಲೆಂಜಾಗಿ ತಗೋಬೋದು. ನಾನು ಮಾಡೋದೇ ಇಲ್ಲ ಅಂತ ನಾಳೆ ಎಪಿಸೋಡಿಗೆ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು ಮಾಡ್ತಾರಾ, ಅಥವಾ ಬೆಳಗ್ಗೆ ನೈಟೆಲ್ಲ ನಿದ್ದೆ ಹಾಳು ಮಾಡಿದ್ದೆ, ನನಗೀಗ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಬೆಳಗ್ಗೆನೂ ಅದೇ ವರ್ಷ ತೆಗಿತಾರೆ ಅಂತ ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಗೇನು ಅನ್ಸುತ್ತೆ ಗಾಯ್ಸ್ ಮಾಡು ಹೋಗಿದ್ರ ಬಗ್ಗೆ? ನನ್ನ ಪ್ರಕಾರ ಮಾಳುಗಿಂತ ಸ್ಪಂದನಗೆ ಜಾಸ್ತಿ ಓಟ್ ಬಿದ್ದಿಲ್ಲ, ಬಟ್ ಬಿಗ್ ಬಾಸ್ ಅವ್ರ ಪ್ರಕಾರ ಬಿದ್ದಿದೆ. ನೋಡೋಣ. ನನಗೂ ಮಾಳು ಹೋಗಿದ್ದೇನು ಬೇಜಾರಿಲ್ಲ, ಪಾಪ ಸೂರಜ್ ಹೋಗಿದ್ದು ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಿಲ್ಲ, ಬಟ್ ಒಳ್ಳೆ ಟ್ಯಾಲೆಂಟ್ ಇತ್ತು ಹುಡುಗನಲ್ಲಿ, ಅವನದು ತಪ್ಪಿದೆ.
ಅವನೆಲ್ಲೋ ಅದು ಸಿಕ್ಕಿ ಚಾನ್ಸ್ ಯೂಸ್ ಮಾಡ್ಕೊಳ್ಳಿಲ್ಲ. ಅಷ್ಟು ಸಲ ವಾರ್ನ್ ಮಾಡಿದ್ರು ಸುದೀಪ್ ಸರ್ ಕೂಡ ಅವನು ಎಚ್ಚೆತ್ಕೊಳ್ಳಿಲ್ಲ ಅಂತ ನನಗನ್ನಿಸ್ತು. ಇನ್ನೇನು ಹೇಳೋಕ್ಕಾಗಲ್ಲ ಪಾಪ. ರಾಶಿಕಾ ಕೂಡ ಅಳ್ತಿದ್ಲು. ಅವ್ರ ಅಮ್ಮರೆಲ್ಲ ಬಂದು ಹೋಗಿ ಹೇಳಿದ್ಮೇಲೆ ಅವ್ನು ಮಾತಾಡೋದು ಬಿಟ್ಟಿದ್ರಂತೆ ಇಬ್ಬರು ಕೂಡ. ಸೊ ಏನು ಪ್ರಯೋಜನ ಬಂತು? ಅಷ್ಟೊತ್ತಿಗೆ ಬೆಳಗ್ಗೆ ಎದ್ದು ಎಲ್ಲರಿಗೂ ಕಾಫಿ ಕೂಡ ಮಾಡಿಕೊಟ್ನಂತೆ. ತುಂಬ ಒಳ್ಳೆ ಹುಡುಗ ಗೈಸ್. ಬಡವ್ರ ಮನೆಯಿಂದ ಬೆಳೆದ ಮಕ್ಕಳು. ಬಟ್ ಅವ್ನು ಒಂದು ದಿವಸ ಕೂಡ ನಾನು ಬಡವ್ರ ಮಕ್ಕಳು, ನಾನು ಬಡವ್ರ ಮನೆಯಿಂದ ಬಂದಿದ್ದೀನಿ ಆ ಹುಡುಗ ಒಂದು ದಿವಸ ಕೂಡ ಹೇಳ್ಕೊಂಡಿದ್ದ ಹುಡುಗ ಅಲ್ಲ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವನು ಬಡವ್ರ ಮನೆ ಹುಡುಗ. ಹಿಂಗೆ ಗುರು ಸಾಧ್ಯ? ಬೇರೆಯವರೆಲ್ಲ ಅಯ್ಯೋ ನಮ್ದು ಅದು ಇದು ಅಂತ ಎಲ್ಲ ಎಷ್ಟು ಬಿಲ್ಡಪ್ ಇದು ಮಾಡ್ತಿರ್ತಾರೆ, ನಾವು ಬಡವ್ರ ಮನೆ ಮಕ್ಕಳು ಬಡವ್ರ ಮನೆ ಮಕ್ಕಳು ಅಂತ. ಬಟ್ ಆ ಹುಡುಗ ಅಷ್ಟು ಬಡವ್ರ ಮನೆ ಮಗ ಆಗಿದ್ರು. ಬಟ್ ಎಲ್ಲೋ ಆತನ ಆ ಸ್ಮೈಲ್ ಬಿಟ್ಕೊಡ್ಲಿಲ್ಲ. ಯಾವಾಗಲೂ ನನಗೆ ಸೂರಜಲ್ಲಿ ಇಷ್ಟ ಆಗ್ತಿದೆ ಅದು ಅವ್ನು ಬೇರೆಯವ್ರಿಗೆ ಇದು ಮಾಡಬೇಕಾದ್ರೂ ಅಷ್ಟೇ ಸ್ಮೈಲ್ ಮಾಡಿಕೊಂಡೇ ಹೇಳ್ತಿದ್ದ. ಇದನ್ನ ನೋಡಿದೆ ಯಾವುದ್ರಲ್ಲೋ ಒಂದು ಫೋಟೋ. ಅವಳು ಅವ್ರ ಅಮ್ಮನ ಜೊತೆ ಹೋಗಿ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ತಾಯಿದ್ರು. ಒಳ್ಳೇದಾಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಎಲ್ಲರೂ ಒಂದಲ್ಲ ಒಂದಿನ ಹೋಗೋದೆ. ಬಟ್ ಡಿಸರ್ವ್ ಮಾಡೋರು ಇನ್ನೂ ಒಂದು ವಾರ ಎಕ್ಸ್ಟ್ರಾ ಇದ್ದರೆ ಎಲ್ಲೋ ಜನಗಳ ಮನಸ್ಸಿಗೂ ಅದು ಖುಷಿ ಆಗುತ್ತೆ ಅಂತ ನನಗೆ ಅನ್ನಿಸ್ತಿತ್ತು. ಸ್ಪಂದನನ ಮೋಸ್ಟ್ಲಿ ಈ ಸೀಸನಲ್ಲಿ ಗೆಲ್ಲಿಸ್ತಾರೆ ಅಂತ ನನಗನ್ನಿಸುತ್ತಿದೆ. ಗೆಲ್ಲಿಸ್ಲಿ, ಒಳ್ಳೇದಾಗಲಿ. ಹಿಂಗೆ ಬಿಗ್ ಬಾಸಲ್ಲಿ ಮಾಡ್ತಿದ್ರೆ ಬಿಗ್ ಬಾಸ್ ಅವ್ರು ಕೂಡ ಅವ್ರ ರೆಸ್ಪೆಕ್ಟ್ ಕೂಡ ಕಳ್ಕೊಳ್ತಾರೆ. ನಿಮ್ಗೇನು ಅನ್ಸುತ್ತೆ ಅಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.